ಇನ್ನು ನಟ ಅಲ್ಲು ಅರ್ಜುನ್ ಮನೆ ಬಳಿ ಖಾಕಿ ಸರ್ಪಗಾವಲು. ಹೈದರಾಬಾದ್ನ ಜೂಬ್ಲಿ ಹಿಲ್ಸ್ ಬಳಿ ಪೊಲೀಸ್ ಅಲರ್ಟ್ ಆಗಿದ್ದಾರೆ. ಹೆಚ್ಚಿನ ಭದ್ರತೆಯ ನಿಯೋಜನೆ ಮಾಡಿದ್ದಾರೆ. ಸಾರ್ವಜನಿಕರು ವಾಹನ ಓಡಾಟ ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ. ಚಂಚಲಗೂಡ ಜೈಲಲ್ಲಿದ್ದಾರೆ ಅಲ್ಲು ಅರ್ಜುನ್. ಸೊ ಈಗ ಸದ್ಯಕ್ಕೆ ನಟ ಅಲ್ಲು ಅರ್ಜುನ್ ಅವರ ಮನೆ ಹಾಗೇನೆ ಹೈದರಾಬಾದ್ನ ಜೂಬ್ಲಿ ಹಿಲ್ಸ್ ಬಳಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಜನ ಮತ್ತು ವಾಹನ ಓಡಾಡದಂಗೆ ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ. ಸದ್ಯಕ್ಕೆ ಚಂಚಲಗೂಡ ಜೈಲಲ್ಲಿರೋದು ನಟ ಅಲ್ಲು ಅರ್ಜುನ್. ನಟ ಅಲ್ಲು ಅರ್ಜುನ್ ಮನೆಯ ಬಳಿ ಭಾರೀ ಪೊಲೀಸ್ ಭದ್ರತೆಯ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಜೂಬ್ಲಿ ಹಿಲ್ಸ್ 44 ಇಲ್ಲಿರುವಂತಹ ಅಲ್ಲು ಅರ್ಜುನ್ ನಿವಾಸದ ಬಳಿ ಹೆಚ್ಚಿನ ಭದ್ರತೆಯ ನಿಯೋಜನೆಯನ್ನ ಮಾಡಿದ್ದಾರೆ. ಸಾರ್ವಜನಿಕರ ಓಡಾಟವನ್ನ ನಿಷೇಧ ಮಾಡಿದ್ದಾರೆ. ವಾಹನ ಓಡಾಟ ಕೂಡ ನಿಷೇಧ. ಚಂಚಲಗೂಡ ಜೈಲಿಂದ ನೇರವಾಗಿ ತಮ್ಮ ಮನೆಗೆ ಅಲ್ಲು ಅರ್ಜುನ್ ಆಗಮಿಸ್ತಾ ಇರೋ ಹಿನ್ನೆಲೆ ಮನೆ ಸೇರಿದಂತೆ ಇಡೀ ಕಾಲೋನಿಯಲ್ಲಿ ಪೊಲೀಸ್ ಬಂದೋಬಸ್ತ್ ಇದೆ. ನಟ ಅಲ್ಲು ಅರ್ಜುನ್ ನಿವಾಸದಿಂದ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ, ನೋಡ್ಕೊಂಡ್ ಬರೋಣ. ಭಾರಿ ಕುತೂಹಲ ಕೆರಳಿಸಿರುವ ಅಲ್ಲು ಅರ್ಜುನರ ಪ್ರಕರಣ ಈಗಾಗಲೇ ಚಂಚಲಗೂಡ ಜೈಲಿನಲ್ಲಿದ್ದಂತ ಅಲ್ಲು ಅರ್ಜುನ್ ಏನಂದ್ರೆ ಯಾವುದೇ ಕ್ಷಣದಲ್ಲಿ ಬಿಡುಗಡೆ ಆಗಿ ಮನೆ ಕಡೆ ಬರ್ಬೋದು. ನಾವು ಜೂಬ್ಲಿ ಹಿಲ್ಸಿನ ಅವ್ರ ಮನೆ ಮುಂಭಾಗದಲ್ಲಿ ಇದು ನೋಡ್ಬೋದು. ನೀವು ಇದು ಅವ್ರ ಮನೆ ಅಂತ ಹೇಳ್ಬೋದು. ಸಾಕಷ್ಟು ಇಂದು ಬೆಳಿಗ್ಗೆ ಇದೇ ಮನೆಯಿಂದ ಪೊಲೀಸರು ಅವರನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ ನಂತರ ಏನು ಈಗಾಗಲೇ ನಾಂಪಲ್ಲಿ ಕೋರ್ಟಲ್ಲಿ ಸಾಕಷ್ಟು ವಾದ ಪ್ರತಿವಾದ ನಡೆದು ಅವರಿಗೆ 14 ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿ ಕೂಡ ಕೊಡ್ತಾರೆ. ಆದರೆ ಅದೇ ಹೈಕೋರ್ಟಲ್ಲಿ ವಾದ ಪ್ರತಿವಾದ ನಡೆದು ಹೈಕೋರ್ಟ್ ಏನದಂದ್ರೆ ಆ ಮಧ್ಯಂತರ ಜಾಮೀನು ಕೂಡ ಅವರಿಗೆ ನೀಡಿದೆ. ನೋಡ್ಬೋದು ಅವ್ರ ಮನೆಯ ಒಳಭಾಗ ನಮ್ಮ ಕ್ಯಾಮ್ರಾಮ್ಯಾನ್ ತೋರಿಸ್ತಾ ಇದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ. ಇದು ಈಗಾಗಲೇ ಇಡೀ ದೇಶಾದ್ಯಂತ ಸಾಕಷ್ಟು ವಿಶ್ವಾದ್ಯಂತ ಸಂಚಲನ ಮೂಡಿಸಿರುವ ಪುಷ್ಪರಾಜ್ ಈಗಾಗಲೇ ಅಲ್ಲು ಅರ್ಜುನ್ ಅವರ ಮನೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ಮನೆಯಲ್ಲಿ ಕೂಡ ಎಲ್ಲ ವಿದ್ಯುತ್ ದೀಪಗಳ ಹಾಕಿನ ಯಾವಾಗ ಬರ್ತಾರ ಅಂತ ಹೇಳಿ ಆ ವೇಟ್ ಏನದಂದ್ರೆ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಈಗಾಗಲೇ ಹೈಕೋರ್ಟ್ ಇಂದ ಮಧ್ಯಂತರ ಜಾಮೀನು ಕೂಡ ಸಿಕ್ಕಿದೆ. ಆ ಟೆಕ್ನಿಕಲ್ ಆಗಿ ಏನದಂದ್ರೆ ಈಗಾಗಲೇ ಜಾಮೀನಿನ ಆದೇಶದ ಪ್ರತಿ ಏನದಂದ್ರೆ ಜೈಲಿಗೆ ಮುಟ್ಟಬೇಕು. ಆ ಟೆಕ್ನಿಕಲ್ ಆಗಿ ಸ್ವಲ್ಪ ವಿಳಂಬ ಆಗ್ತಾ ಇದೆ. ನೋಡ್ಬೋದು ಅವ್ರ ಮನೆ ಮುಂಭಾಗದಲ್ಲಿ ನಾವಿದ್ದೀವಿ. ಹೀಗಾಗಿ ಸಾಕಷ್ಟು ಅವ್ರ ಕುಟುಂಬಸ್ಥರು ಏನಿವತ್ತು ಬೆಳಿಗ್ಗೆಯಿಂದಲೇ ಸಾಕಷ್ಟೊಂದು ಈಗಾಗಲೇ ಪೊಲೀಸರು ಅಲ್ಲೊಂದು ಕಡೆ ಬಿಗ್ ಶಾಕ್ ಕೊಟ್ಟಿರೋ ಅಂತ ಹೇಳ್ಬೋದು. ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳಿಗ್ಗೆಯಿಂದಲೇ ಹೈಕೋರ್ಟ್ ಇರ್ಬೋದು, ನಾಂಪಲ್ಲಿ ಕೋರ್ಟ್ ಇರ್ಬೋದು, ಕೋರ್ಟಿನಲ್ಲಿ ವಾದ ಪ್ರತಿವಾದ ಏನು ನಡೆದಂತ ಹೇಳ್ಬೋದು. ಕೊನೆಗೂ ಬೇಲ್ ಮಧ್ಯಂತರ ಜಾಮೀನು ಸಿಕ್ಕಿದ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ತೆಲಂಗಾಣ ಸೇರಿದಂತೆ ಇಡೀ ದೇಶಾದ್ಯಂತ ಅಲ್ಲು ಅರ್ಜುನ್ ಅಭಿಮಾನಿಗಳ ಮುಖದಲ್ಲಿ ಮಂದಹಾಸ, ಖುಷಿ, ಆ ಸಂಭ್ರಮ ಕೂಡ ಮನೆ ಮಾಡಿದ ಅಂತ ಹೇಳ್ಬೋದು. ಟೋಟಲಿ ಅವ್ರ ಮನೆ ಸೇರಿದಂತೆ ಈ ಭಾಗದಲ್ಲಿ ಎಲ್ಲೂ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ನಿಯೋಜಿಸಿದ್ದಾರೆ. ಅಂದರೆ ಈಗಾಗಲೇ ಅಭಿಮಾನಿಗಳಿಗೋಸ್ಕರ ಕಾಲು ತುಳಿದಗೋಸ್ಕರ ಈ ಒಂದು ಪ್ರಕರಣ ಆಗಿದೆ. ಹೀಗಾಗಿ ಯಾರಿಗೂ ಕೂಡ ಸಾರ್ವಜನಿಕರಿಗೆ ಈ ಒಂದು ಏರಿಯಾದಲ್ಲಿ ಬಿಡ್ತಾ ಇಲ್ಲ. ನೋಡ್ಬೋದು ಮನೆ ಮುಂಭಾಗದಲ್ಲಿ ನಾವಿದ್ದೀವಿ ಅಂದ್ರೆ ಸಾರ್ವಜನಿಕರಿಗೆ ಬಿಡ್ತಾ ಇಲ್ಲ, ಯಾವುದೇ ವಾಹನ ಕೂಡ ಬಿಡ್ತಾ ಇಲ್ಲ. ಅಂದ್ರೆ ಹಿಂದೆ ಆದಂಥ ಘಟನೆ ಮತ್ತೆ ಆಗ್ಬಾರ್ದು ಎಂಬ ಒಂದೇ ಒಂದು ಉದ್ದೇಶದಿಂದ ಪೊಲೀಸ್ ಭಾರಿ ಪ್ರಮಾಣದಲ್ಲಿ ಪೊಲೀಸನ್ನು ನಿಯೋಜನೆ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಹೈದರಾಬಾದ್. ಜಾಮೀನು ಸಿಕ್ಕರೂ ಕೂಡ ಅಲ್ಲುಗೆ ಬಿಡುಗಡೆಯ ಭಾಗ್ಯ ಇಲ್ಲ. ಚಂಚಲಗೂಡ ಜೈಲಲ್ಲಿ ಸದ್ಯಕ್ಕೆ ಪುಷ್ಪರಾಜ್ ಇರೋದು. ಜಾಮೀನು ಪ್ರತಿ ಹಿಡಿದು ಬಂದಿದ್ದಾರೆ ವಕೀಲರು. ಜೈಲಿಗೆ ಬಂದ ಅರ್ಜುನ್ ಪರ ವಕೀಲರು ಜೈಲಿನ ಬಳಿ ಸಾವಿರಾರು ಫ್ಯಾನ್ಸ್ ಕೂಡ ಜಮಾವಣೆ ಆಗಿದ್ದಾರೆ. ಇವತ್ತೇ ಜಾಮೀನಿನ ಆಧಾರದ ಮೇಲೆ ಅಲ್ಲು ಅರ್ಜುನ್ ಆಚೆ ಬರ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಈಗಾಗಲೇ ಜೈಲಿನ ಮುಂಭಾಗದಲ್ಲಿ ಸಾವಿರಾರು ಅಲ್ಲು ಅರ್ಜುನ್ ಫ್ಯಾನ್ಸ್ ಜಮಾಯಿಸಿದ್ದಾರೆ. ಇವತ್ತೇ ಬರಬಹುದು ಅನ್ನುವಂತ ನಿರೀಕ್ಷೆ ಅವರಿಗೆ. ಸೊ ಹೆಚ್ಚಿನ ಪೊಲೀಸ್ ಭದ್ರತೆಯ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ಈಗ ಸದ್ಯಕ್ಕೆ ನಟ ಅಲ್ಲು ಅರ್ಜುನ್ ಚಂಚಲಗೂಡ ಜೈಲಲ್ಲಿರೋದು. ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಮತ್ತು ಸದ್ಯಕ್ಕೆ ಏನ್ ನಡೀತಾ ಇದೆ ಸ್ಥಳದಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕೆಲೆ ಈಗ ನೇರ ಸಂಪರ್ಕದಲ್ಲಿ ಚಂಚಲಗೂಡ ಜೈಲಿನ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ಒಂದ್ ಕಡೆ ಅಲ್ಲು ಅರ್ಜುನ್ ಇವತ್ತೇ ಆಚೆ ಬರ್ತಾರೆ ಅಂತ ಹೇಳಿ ಸಾವಿರಾರು ಫ್ಯಾನ್ಸ್ ಜಮಾವಣೆ ಆಗಿದ್ದಾರೆ. ಮತ್ತು ತಾವು ಪ್ರತ್ಯಕ್ಷ ವರದಿಯನ್ನ ನೀಡ್ತಾ ಇದ್ರಿ ಅಲ್ಲು ಅರ್ಜುನ್ ನಿವಾಸದ ಮುಂಭಾಗದಲ್ಲಿ ಯಾವ ರೀತಿ ವಾತಾವರಣ ಇದೆ ಅಂತ ಹೇಳಿ. ಅಲ್ಲಿಯೂ ಕೂಡ ಜನ ಹೋಗೋದು ಬರೋದು ಮಾಡ್ತಾ ಇದ್ರು. ಇವತ್ತೇ ಅಲ್ಲು ಅರ್ಜುನ್ ಮನೆಗೆ ಬರ್ಬೋದು ಅನ್ನೋಂಥ ನಿರೀಕ್ಷೆಯಲ್ಲಿ ಮನೆಯವರು ಕೂಡ ಇರೋದು. ಸದ್ಯಕ್ಕೆ ಎಕ್ಸಾಕ್ಟ್ಲಿ ಏನ್ ನಡೀತಾ ಇದೆ ಮಲ್ಲಿಕಾರ್ಜುನ್, ಏನ್ ಅಪ್ಡೇಟ್ಸ್ ಕೊಡಬಹುದು ನೀವು?
ಏನ್ ಹೇಳಿದ್ರು ಜನರು? ಹೌದು ಶ್ರೀಪ, ನಿಜಕ್ಕೂ ಅಲ್ಲು ಅರ್ಜುನ್ ಅಭಿಮಾನಿಗಳಿಗೆ ಈಗಾಗಲೇ ಒಂದು ಬಿಗ್ ಶಾಕ್ ಅಂತ ಹೇಳ್ಬೋದು. ಆದ್ರೆ ಇವತ್ತು ಸಂಜೆಯಿಂದಲೇ ಯಾವಾಗ ಹೈಕೋರ್ಟ್ ಅಲ್ಲಿ ಅಲ್ಲು ಅರ್ಜುನ್ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ತು, ಸಾಕಷ್ಟು ಖುಷಿ ಸಂಭ್ರಮ ಅಭಿಮಾನಿಗಳಲ್ಲಿ ಮನೆ ಮಾಡಿದ್ದು ಅಂತ ಹೇಳ್ಬೋದು. ನೋಡ್ಬೋದು ನಮ್ಮ ಹಿಂಭಾಗದಲ್ಲಿ ಈಗಾಗಲೇ ಚಂಚಲ್ಗೂಡ ಜೈಲ್ ಇದೆ. ಆ ಜೈಲ್ ಮುಂಭಾಗದಲ್ಲಿ ಈಗಾಗಲೇ ಅಂದ್ರೆ ಜೈಲರ್ ಹೊರಗಡೆ ಬಂದರು ಶಿವನಗೌಡ ಗೌಡ ಅವರು ನೇರವಾಗಿ ಮಾತನಾಡುತ್ತಾ ರಿಪಬ್ಲಿಕ್ ಜೊತೆ ಸೇರಿದಂತೆ ವಿವಿಧ ಮಾಧ್ಯಮದ ಜೊತೆ ಮಾತನಾಡುತ್ತಾ ಇವತ್ತು ಯಾವುದೇ ಕಾರಣಕ್ಕೆ ಅಲ್ಲು ಅರ್ಜುನ್ ಬಿಡುಗಡೆ ಆಗೋದಿಲ್ಲ, ನಾಳೆ ಬೆಳಿಗ್ಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲೋ ಒಂದ್ ಕಡೆ ಅಲ್ಲು ಅರ್ಜುನ್ ಪರ ವಕೀಲರು ಓಡೋಡ್ತಾ ಏನದಂದ್ರೆ ಈಗಾಗಲೇ ಅವ್ರ ಜಾಮೀನಾಗಿತ್ತು, ಜಾಮೀನು ಆದೇಶ ಪ್ರತಿಯನ್ನ ತಗೊಂಡು ಇವಾಗ ತಕ್ಷಣವೇ 10-15 ನಿಮಿಷ ಕೆಳಗಡೆ ಜೈಲ್ ಒಳಗಡೆ ಹೋಗಿದ್ರು. ಅದ್ರ ಹೊರಗಡೆ ಕೂಡ ಸಾಕಷ್ಟು ಜನ ವಕೀಲರು ಅವ್ರ ಪರ ವಕೀಲರು ಬಿಡುಗಡೆ ಮಾಡಲೇಬೇಕು, ಯಾಕಂದ್ರೆ ಹೈ ಪ್ರೊಫೈಲ್ ಕೇಸ್ ಇದೆ, ಇವರೊಂದು ಚಿತ್ರನಟರಾಗಿದ್ದಾರೆ. ಸಾಕಷ್ಟು ನೋಡ್ಬೋದು ನೀವು ಆ ದೃಶ್ಯದಲ್ಲಿ, ಸಾಕಷ್ಟು ಅಭಿಮಾನಿಗಳನ್ನ ಜಮಾಯಿಸಿದಾರೆ, ಜೈಘೋಷ್ ಕೂಡ ಹಾಕ್ತಾ ಇದ್ದಾರೆ. ಇವತ್ತೇ ಬಿಡುಗಡೆ ಆಗಬೇಕು ಅಂತೇಳಿ ಕುತೂಹಲ ಕಾತುರದಲ್ಲೆಲ್ಲ ಒಂದ್ ಕಡೆ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಆದ್ರೆ ಈಗೇನು ಈಗಾಗಲೇ ಜೈಲರನ್ನು ಹೊರಗಡೆ ಬರ್ತಾ ಸಂದರ್ಭದಲ್ಲಿ ಮಾತನಾಡೋರು. ಆದ್ರೆ ಈಗಾಗಲೇ ಅವಧಿ ಏನು ಸಮಯ ಇದೆ, ನಿಯಮ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೆ ಏನದಂದ್ರೆ ಈ ಸಂದರ್ಭದಲ್ಲಿ ಬಿಡುಗಡೆ ಅಸಾಧ್ಯ ಅಂತೇಳಿ ನೇರವಾಗಿ ಏನದಂದ್ರೆ ಕಡ್ಡಿ ಮುರಿದಪ್ಲೆ ಎಲ್ಲೋ ಒಂದ್ ಕಡೆ ಅಲ್ಲು ಅರ್ಜುನ್ ಅಭಿಮಾನಿಗಳಿಗೆ, ಪುಷ್ಪರಾಜ್ ಅಭಿಮಾನಿಗಳಿಗೆ ಬಿಗ್ ಶಾಕ್ ಕೊಟ್ಟರ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ ಯಾವ ರೀತಿ ಜನ ಜಮಾವಣೆಗೊಂಡರ. ಸಾಕಷ್ಟು ಈ ಭಾಗದಲ್ಲಿ ನೋಡ್ಬೋದು ನೀವು ಪೊಲೀಸರು ಎಲ್ಲೋ ಒಂದ್ ಕಡೆ ಏನು ಅಭಿಮಾನಿಗಳನ್ನ ಜನರನ್ನ ನಿಯಂತ್ರಣ ಮಾಡಕ್ ಹರಸಾಹಸ ಪಡಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ನೋಡ್ಬೋದು ಈಗಾಗಲೇ ಅಭಿಮಾನಿಗಳಿಂದಲೇ ನಡೆದಂತ ಈ ಒಂದು ಘಟನೆಯಿಂದ ಇವತ್ತು ಅಲ್ಲು ಅರ್ಜುನ್ ನಿಜಕ್ಕೂ ರಾತ್ರಿ ಜೈಲಿನಲ್ಲಿ ಕಳೆಯಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಈಗಾಗಲೇ ವಿರೋಧ ಪಕ್ಷದವರು KTR ಸೇರಿದಂತೆ ಹಲವರನ್ನ ಸರ್ಕಾರ ಪೊಲೀಸರು ನಡೆ ವಿರುದ್ಧ ಆಕ್ರೋಶ ಪಡಿಸ್ತಾ ಇದ್ರು. ಇಲ್ಲಿ ಕೂಡ ಸಾಕಷ್ಟು ಜನ ಸಾವಿರಾರು ಅಭಿಮಾನಿಗಳೇನಂದ್ರೆ ಆಗಮಿಸಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರು ಅಭಿಮಾನಿಗಳ ನಿಯಂತ್ರಣ ಮಾಡ್ಲಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಜೈಲರ್ ಈಗಾಗಲೇ ಹೊರಗಡೆ ಹೋದ್ರು. ನೆಕ್ಸ್ಟ್ ಒಬ್ಬರು ಸಿಬ್ಬಂದಿಗಳು ಅವ್ರೇನದಂದ್ರೆ ಮನೆ ಹತ್ತ ಮುಖ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲು ಅರ್ಜುನ್ ಏನ್ ಈಗಾಗಲೇ ಬಿಡುಗಡೆ ಆಗ್ತಾರ, ಅಲ್ಲು ಅರ್ಜುನ್ ಜೈಲಿನಿಂದ ಹೊರಗಡೆ ಬರ್ತಾರ. ನೋಡ್ಬೋದು ನಾವು ಜೈಲ್ ಒಳಗಡೆ ಅಂದ್ರೆ ಈಗಾಗಲೇ ಸಿಬ್ಬಂದಿಗಳೆಲ್ಲ ಲಾಕ್ ಮಾಡ್ತಾ ಇದ್ದಾರೆ. ಜೈಲ್ ಒಳಗಡೆ ಸೀನು ರಿಪಬ್ಲಿಕ್ ಕ್ಯಾಮ್ರಾದಿಂದ ನಾವು ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತೀವಿ. ಅಂದ್ರೆ ಈಗಾಗಲೇ ಅಲ್ಲು ಅರ್ಜುನ್ ಪರ ವಕೀಲರು ಕೂಡ ಒಳಗಡೆ ಹೋಗಿದ್ದಾರೆ, ಅಂದ್ರೆ ಒಳಗಡೆ ಇದ್ದಾರೆ. ಜೈಲರ್ ಜೊತೆ ಮಾತನಾಡಿ ಜೈಲರಿಗೆ ಆದೇಶ ಕಾಪಿ ಕೂಡ ಕೊಡ್ತಾರೆ. ಆದ್ರೆ ಟೋಟಲಿ ಜೈಲರ್ ಕಡ್ಡಿ ಮುರಿದಂತೆ ಯಾವುದೇ ಕಾರಣಕ್ಕೆ ಇವತ್ತಿನಂದ್ರೆ ಅಲ್ಲು ಅರ್ಜುನ್ ಬಿಡುಗಡೆ ಭಾಗ್ಯ ಇಲ್ಲ ಅಂತ ಹೇಳಿ ಹೇಳಿಬಿಟ್ರು. ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ವಿಶೇಷವಾಗಿ ಬಂಜಾರಾ ಹಿಲ್ಸ್ ನಲ್ಲಿದ್ದಂತ ಅಲ್ಲು ಅರ್ಜುನ್ ಮನೆ ಭಾಗದಲ್ಲಿ ಕೂಡ ಸಾಕಷ್ಟು ಜನ ಪೊಲೀಸರು ಸಾಕಷ್ಟು ಭದ್ರತೆ ಪಡಿಸರು ಕೂಡ ಅಲ್ಲಲ್ಲಿ ಅಭಿಮಾನಿಗಳು ಕೂಡ ಸಾಕಷ್ಟು ಜಮಾಯಿಸಿದ್ರು. ಆದ್ರೆ ಇವತ್ತು ರಾತ್ರಿ ಇಡೀ ಏನದಂದ್ರೆ ಇದೇ ಒಂದು ಚಂಚಲ್ಗೂಡ ಜೈಲಿನಲ್ಲಿ ಪುಷ್ಪರಾಜ್ ಅಲ್ಲು ಅರ್ಜುನ್ ಕಳೆಯಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಸಂಜೆ 4 ಗಂಟೆಗೆ ಅವರಿಗೆ ಜಾಮೀನು ಸಿಕ್ಕರು ಕೂಡ ಏನು ಈಗಾಗಲೇ ಜಾಮೀನು ಆದೇಶ ಪ್ರತಿ ಆನ್ಲೈನ್ದಲ್ಲಿ ಅಪ್ಲೋಡ್ ಆಗಬೇಕು, ಹಾರ್ಡ್ ಕಾಪಿಯನ್ನ ಜೈಲರ್ ಕೈಲಿ ಸೇರಬೇಕು. ಅದರ ಸಮಯ ಮೀರಿದ ಹಿನ್ನೆಲೆಯಲ್ಲಿ ಇವತ್ತು ಟೋಟಲಿ ಬಿಡುಗಡೆ ಭಾಗ್ಯದಿಂದ ಪುಷ್ಪರಾಜ್ ವಂಚಿತರಾಗಿದ್ದಾರೆ ಅಂತ ಹೇಳಿ ಹೇಳ್ಬೋದು. ಶ್ರೀಪಾದ್. ಓಕೆ ಮಲ್ಲಿಕಾರ್ಜುನ್, ಒಂದೇ ನಿಮಿಷ ಸಂಪರ್ಕದಲ್ಲಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತದೆ, ವಾಪಸ್ ಬರ್ತಾ ಇದೆ ನಿಮ್ಮ ಹತ್ರ. ಜೈಲಲ್ಲೇ ರಾತ್ರಿಯನ್ನ ಕಳೀತಾರೆ ಇವತ್ತು ಅಲ್ಲು ಅರ್ಜುನ್, ಯಾಕಂದ್ರೆ ಇವತ್ತು ಬಿಡುಗಡೆ ಆಗಲ್ಲ. ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಹೇಳ್ತಾ ಇದ್ರು ಈಗಷ್ಟೇ, ಈಗಾಗಲೇ ಜೈಲರ್ಗಳು ಕಡ್ಡಿ ಮುರಿದಂಗೆ ಹೇಳಿದ್ದಾರೆ, ಇವತ್ತು ಅವರನ್ನ ಆಚೆ ಬಿಡೋದಕ್ಕಾಗೋದಿಲ್ಲ, ಅವಧಿ ಮೀರಿದೆ ಅಂತ. ಹೀಗಾಗಿ ಚಂಚಲ್ಗೂಡ ಜೈಲಾಧಿಕಾರಿ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿರುವ ಹಿನ್ನೆಲೆ ಇವತ್ತು ಜೈಲಲ್ಲೇ ಅವರು ರಾತ್ರಿಯನ್ನ ಕಳೀತಾರೆ. ಇವತ್ತು ಬೇಲ್ ಸಿಕ್ಕರೂ ಕೂಡ ಅಲ್ಲು ಅರ್ಜುನ್ಗೆ ಬಿಡುಗಡೆಯ ಭಾಗ್ಯ ಇಲ್ಲ. ಚಂಚಲ್ಗೂಡ ಜೈಲಾಧಿಕಾರಿಗಳು ಈಗಾಗಲೇ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮತ್ತಷ್ಟು మాహితిಯನ್ನ మేమేం చెప్పలేమండి, వాళ్ళు జైలు అథారిటీస్ చెప్తారు. అది రేపు మార్నింగ్ మోస్ట్లీ రేపు మార్నింగ్. నాకు తెలిసిందైతే అది, నాకున్న సమాచారం. आज अभी नहीं होते. I don't know the reasons. Jail authorities will have the information. రేపు మార్నింగ్ రిలీజ్ అవుతారు. మేమేం చెప్పలేమండి, జైల్ అథారిటీస్ చెప్తారు. అది రేపు మార్నింగ్.
ಜೈಲರ್ ಹೇಳ್ತಾ ಇರೋದನ್ನ ನಾವು ಕೇಳಿಸ್ಕೊಂಡ್ವಿ. ನಮಗ್ ಬಂದಿರೋ ಮಾಹಿತಿ ಏನು ಅಂತಂದ್ರೆ ಇವತ್ತು ಅವರು ಬಿಡುಗಡೆ ಆಗೋದಿಲ್ಲ, ನಾಳೆಯೇ ಬಿಡುಗಡೆ ಆಗ್ತಾರೆ ಅನ್ನುವಂತಹ ವಿಚಾರವನ್ನ ಅವರು ತಿಳಿಸ್ತಾ ಇದ್ರು. ಮಲ್ಲಿಕಾರ್ಜುನ್, ಈಗ ಜೈಲ್ ಮುಂಭಾಗದಲ್ಲಿ ತಾವಿದ್ದೀರಿ, ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಅಲ್ಲಿ ಇದ್ದಾರೆ. ಅವ್ರಿಗೆ ಒಂದು ನಿರೀಕ್ಷೆ ಇತ್ತು, ಆಶಾಭಾವನೆ ಇತ್ತು, ಇವತ್ತೇ ನಮ್ಮ ಬಾಸ್ ಆಚೆ ಬರ್ತಾರೆ ಅಂತ ಹೇಳಿ. ಆದ್ರೆ ಜೈಲರ್ ಅಂತೂ ಸ್ಪಷ್ಟವಾಗಿ ಹೇಳ್ಬಿಟ್ರು, ಇಲ್ಲ ಅಲ್ಲು ಅರ್ಜುನ್ ಇವತ್ತು ರಿಲೀಸ್ ಆಗೋದಿಲ್ಲ, ನಾಳೆ ಬೆಳಿಗ್ಗೆ ಆಗ್ತಾರೆ ಅಂತ. ತಾವು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಬಹುದಾ? ಅಲ್ಲು ಅರ್ಜುನ್ ಫ್ಯಾನ್ಸ್ ಜೊತೆ ಮಾತಾಡಬಹುದಾ? ಅವ್ರು ಏನ್ ಹೇಳ್ತಾರೆ ಈ ವಿಚಾರ ಅವ್ರಿಗೆ ಗೊತ್ತಿದೆಯೋ ಇಲ್ವೋ? ಪ್ರಯತ್ನಿಸಿ ಮಲ್ಲಿಕಾರ್ಜುನ್. ಹೌದು ಶ್ರೀಪಾದ್, ಸಂಜೆ 5 ಗಂಟೆಯಿಂದಲೇ ಜೈಲ್ ಮುಂಭಾಗದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಕಾಯ್ತಾ ಇದ್ರು. ಆ ಸೈಡ್ ನೋಡ್ಬೋದು ನೀವು, ಸಾಕಷ್ಟು ಜನ ಅಭಿಮಾನಿಗಳೇನಂದ್ರೆ ಕಾತುರದಿಂದ ಕಾಯ್ತಾ ಇದ್ರು. ಟೋಟಲಿ ಈಗ ಬಿಡುಗಡೆ ಆಗ್ತಾರ, ನಾವು ನಮ್ಮ ಅಲ್ಲು ಅರ್ಜುನ್ ನೋಡಬೇಕು ಅಂತೇಳಿ ಸಾಕಷ್ಟು ಜನ ಜಮಾಯಿಸಿದ್ರು. ಆದರೂ ನಿಜಕ್ಕೂ ಏನು ಈಗಾಗಲೇ ಬೇಲ್ ಆದೇಶ ಕಾಪಿ, ಹಾರ್ಡ್ ಕಾಪಿ ಜೈಲರು ಸಲ್ಲಿಸಿದ್ರು ಕೂಡ ಎಲ್ಲೋ ಒಂದ್ ಕಡೆ ಏನು ಜೈಲರ್ ಇದ್ದಾರ, ಜೈಲರ್ ಕಡ್ಡಿ ಮುರಿದಪ್ಲೆ ಟೋಟಲಿ ಈಗ ಯಾವುದೇ ಕಾರಣಕ್ಕೆ ಏನಂದ್ರೆ ಇವತ್ತು ಬಿಡುಗಡೆ ಆಗಲ್ಲ ಅಂತೇಳಿ ಹೇಳಿಬಿಟ್ರು. ನೋಡ್ಬೋದು ನೀವು, ಸಾಕಷ್ಟು ಜನ ಅಂದ್ರೆ ಕುತೂಹಲದಲ್ಲಿದ್ದರು, ಕಾತುರದಲ್ಲಿದ್ದರು. ಅಂದ್ರೆ ಟೋಟಲಿ ಇವತ್ತು ಬಿಡುಗಡೆ ಆಗ್ತಾರ ನಮ್ಮ ಬಾಸ್ ಅಂತೇಳಿ ಜೈಘೋಷ್ ಕೂಡ ಹಾಕ್ತಾ ಇದ್ರು. ಪುಷ್ಪರಾಜ್ ಅಂತೇಳಿ ಜೈಘೋಷ್ ಆಗ್ತಾ ನೋಡ್ಬೋದು ನೀವು. ಪೊಲೀಸರು ಅವರನ್ನ ಓಡಿಸ್ತಾ ಇದ್ದಾರೆ. ಅಂದ್ರೆ ಟೋಟಲಿ ಸಾಕಷ್ಟು ಜನ ಜಮಾಯಿಸಿದ್ರು. ಪೊಲೀಸರು ಕಳೆದ ಅರ್ಧ ಗಂಟೆಯಿಂದ ಈಗಾಗಲೇ ಜೈಲರ್ ಒಂದು ಹೊರಗಡೆ ಹೇಳ್ಬಿಡ್ತಾರೆ ಸ್ಪಷ್ಟವಾಗಿ, ಯಾವುದೇ ಕಾರಣಕ್ಕೆ ಏನದಂದ್ರೆ ಇವತ್ತು ಬಿಡುಗಡೆ ಆಗಲ್ಲ, ನಾಳೆ ಬಿಡುಗಡೆ ಆಗ್ತಾರೆ ಅಂತೇಳಿ. ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಏನ ಜನ ಹೋಗ್ತಾ ಇದ್ದಾರೆ ಇಲ್ಲಿ. टोटली आज टोटली अल्लू अर्जुन आता बोल के आपको कॉन्फिडेंस था, क्या हो गया सर? नहीं है, अभी आने कल है कहते इरादा आने। कैसा निराश हो रहे क्या है कि अभी तो कुछ नहीं मालूम, आगे वालों ने पूछा ನೋಡ್ಬೋದು ನೀವು. ಅಂದ್ರೆ ಟೋಟಲಿ ಅಂದ್ರೆ ಇವ್ರಿಗೆ ಕೂಡ ಗೊತ್ತಾಗಿದೆ ಯಾವುದೇ ಕಾರಣಕ್ಕೆ ಇವತ್ತು ಬರಲ್ಲ, ಅವ್ರು ಏನಾದ್ರೆ ನಾಳೆ ಬೆಳಿಗ್ಗೆ ಬರ್ತಾರ ಅಂತೇಳಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಏನು ಈಗಾಗಲೇ ಜೈಲರ್ ಸ್ಪಷ್ಟವಾಗಿ ಸಂದೇಶ ಸ್ಟೇಟ್ಮೆಂಟ್ ಕೊಟ್ಟರು. ಅದರಿಂದ ಎಲ್ಲೋ ಒಂದ್ ಕಡೆ ಅಭಿಮಾನಿಗಳಿಗೆ ಕೂಡ ಏನಂದ್ರೆ ನೇರವಾಗಿ ಏನಂದ್ರೆ ನಮ್ಮ ನಾಯಕ, ನೆಚ್ಚಿನ ನಾಯಕ ಇವತ್ತು ಬರಲ್ಲ ಎಂಬುದು ನಿರಾಸೆಯಿಂದ ನೋಡ್ಬೋದು ನೀವು. ಅಂದ್ರೆ ಅಭಿಮಾನಿಗಳು ಆ ಕಡೆ ಹೋಗ್ತಾ ಇದ್ದಾರೆ. ಹೀಗಾಗಿ ಏನೊಂದು ಸಂಜೆ 4 ಗಂಟೆ 4:15 ಏನು ಬೇಲ್ ಸಿಕ್ಕಿತ್ತು, ಸಂಜೆ 5 ಗಂಟೆಯಿಂದಲೇ ಜೈಲ್ ಮುಂಭಾಗದಲ್ಲಿ ಸಾಕಷ್ಟು ಜನ ಅಂದ್ರೆ ಕಾಯ್ತಾ ಇದ್ರು, ಇವಾಗ ಬರ್ತಾರ ಅವಾಗ ಬರ್ತಾರ ಅಂತೇಳಿ. ಅದ್ರ ಕೊನೆಗೂ ಏನು ಈಗಾಗಲೇ ನಿಯಮದ ಪ್ರಕಾರ ಸಮಯ ಮೀರಿದ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೆ ಏನಂದ್ರೆ ಅಲ್ಲು ಅರ್ಜುನ್ ಒಂದು ದಿನ ರಾತ್ರಿ ಇವತ್ತೇನಂದ್ರೆ ಜೈಲ್ ವಾಸ ಇರಂತ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಶ್ರೀಪಾದ್ ಪಾಟೀಲ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮಾಹಿತಿಗಾಗಿ.